Hello everyone, welcome to Panchajanya IH Hindu newspaper analysis. Today we will be discussing the newspaper analysis of 7th September. So what are the topics of the discussion? Let us see. So first topic, man killed in rocket attack on Manipur ex CM's house. So ಈ ಒಂದು ಟಾಪಿಕ್ GS ಪೇಪರ್ 3ನಲ್ಲಿ ಬರುವಂಥ ಇಂಟರ್ನಲ್ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಹೆಲ್ತ್ ಮಿನಿಸ್ಟ್ರಿ ಅಪ್ರೂವ್ಸ್ ನ್ಯೂ ಟ್ರೀಟ್ಮೆಂಟ್ ರೆಜಿಮೆನ್ ಫಾರ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB. ಸೊ ಇಲ್ಲಿ ಟ್ಯೂಬರ್ಕ್ಯುಲೋಸಿಸ್ನ ಕುರಿತಾಗಿರುವಂಥ ಟಾಪಿಕ್ ಇದು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 2 ಅಂಡರ್ ಹೆಲ್ತ್. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, shared ownership of the protected monuments with Waqf board causes conflict, says ASI ಅಂತಂದರೆ ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇದು ನಮಗೆ GS ಪೇಪರ್ 3ನಲ್ಲಿ ಹಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಕ್ವಾಡ್ ಲೀಡರ್ಸ್ ಶೆಡ್ಯೂಲ್ ಟು ಮೀಟ್ ಇನ್ US ಆನ್ ಸೆಪ್ಟೆಂಬರ್ 21. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 2 ಅಂಡರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ವಿಲ್ ಕ್ರಾಸ್ $10 billion ಇನ್ ಎಕ್ಸ್ಪೋರ್ಟ್ ಅಂತ ಇದೆ. ಸೊ ಇದು ನಮಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂದರೆ ತಾಂತ್ರಿಕ ಜವಳಿಯ ಕುರಿತಾಗಿರುವಂಥ ಟಾಪಿಕ್ ಇದು. ಸೊ ಅಗೇನ್ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 3 ಅಂಡರ್ ಎಕಾನಮಿ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಆರ್ಡರ್ಸ್ ಆನ್ ವಿಲೇಜಸ್ ರೀಲೊಕೇಶನ್ ಫ್ರಮ್ ಟೈಗರ್ ಜೋನ್ಸ್ ಡ್ರಾಸ್ ಐರ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ಡಿಸ್ಕಷನ್ನ ಮಾಡಲಿದ್ದೀವಿ. ಸೊ ಅದು ಪಾಲಿಟಿ ಮೇಲಿನ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಸೊ ಮೊದಲನೇದಾಗಿ, ಸೊ ನಿನ್ನೆ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ನ ಆನ್ಸರನ್ನು ನೋಡೋಣ. ಸೊ ಹಿಯರ್ ಇಸ್ ದ ಫಸ್ಟ್ ಕ್ವಶನ್ ವಿತ್ ರೆಫರೆನ್ಸ್ ಟು ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಸೊ ಇಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂದಿದ್ದಾರೆ. ಕನ್ಸಿಡರಿಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕರೆಕ್ಟ್ ಇರುವಂಥ ಸ್ಟೇಟ್ಮೆಂಟ್ಗಳನ್ನ ಚೂಸ್ ಮಾಡಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ದ UN ಜನರಲ್ ಅಸೆಂಬ್ಲಿ ಕ್ಯಾನ್ ಗ್ರ್ಯಾಂಟ್ ಅಬ್ಸರ್ವರ್ ಸ್ಟೇಟಸ್ ಟು ನಾನ್ ಮೆಂಬರ್ ಸ್ಟೇಟ್ಸ್ ಅಂತ ಇದೆ. ಅಂದರೆ ಯಾವುದು ಈ ವಿಶ್ವಸಂಸ್ಥೆಗೆ ಸದಸ್ಯ ರಾಷ್ಟ್ರಗಳಿರೋದಿಲ್ಲಲ್ವಾ, ಅವುಗಳಿಗೆ ಕೂಡ ಏನು ಮಾಡ್ಬೋದು ಅಂತಂದರೆ, ಸೊ ಈ ಯುನೈಟೆಡ್ ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು ಅದಕ್ಕೆ ಅಬ್ಸರ್ವರ್ ಸ್ಟೇಟಸನ್ನು ಅಂದರೆ ವೀಕ್ಷಕ ಸ್ಥಾನಮಾನವನ್ನು ನೀಡಬಹುದು ಅಂತ ಹೇಳ್ತಾ ಇದೆ. ಸೊ ಈ ರೀತಿಯ ನೀಡಬಹುದು ಅಂತ ಹೇಳಿ ಒಂದು ಪ್ರಾಕ್ಟೀಸನ್ನು ಮಾಡ್ಕೊತಾ ಬಂದಿದ್ದಾರೆ. ಏನಂತಂದರೆ ಈ ರೀತಿಯ ಒಂದು ನಿಯಮ, ಸೊ ಇಲ್ಲಿ UN ಚಾರ್ಟರ್ ಮತ್ತು ಈ ಚಾರ್ಟರ್ ಆ್ಯಂಡ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಓಕೆ, UNGA ರೂಲ್ಸ್ನಲ್ಲಿ ಈ ರೀತಿಯ ಒಂದು ಪ್ರೊವಿಷನ್ ಇಲ್ಲ. ಅಂದರೆ ನಾನ್ ಮೆಂಬರ್ ಸ್ಟೇಟ್ಗಳಿಗೆ ಇಲ್ಲಿ ಅಬ್ಸರ್ವರ್ ಸ್ಟೇಟಸನ್ನು ನೀಡಬೇಕಂತ ಹೇಳಿ ರೂಲ್ ಏನೂ ಇಲ್ಲ. ಬಟ್ ಇಲ್ಲಿ ಇದನ್ನೇನು ಮಾಡ್ತಾ ಇದ್ದಾರೆ, ಒಂದು ಪ್ರಾಕ್ಟೀಸ್ ಆಗಿ ಇದನ್ನು ನಡೆಸ್ತಾ ಬಂದಿದ್ದಾರೆ. ಸೊ ಇದು ಕರೆಕ್ಟ್ ಆಗುತ್ತೆ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್, ಇಂಟರ್ ಗವರ್ಮೆಂಟಲ್ ಆರ್ಗನೈಜೇಷನ್ ಕ್ಯಾನ್ ಸೀಕ್ ಅಬ್ಸರ್ವರ್ ಸ್ಟೇಟಸ್ ಇನ್ ದ ಯುನೈಟೆಡ್ ಜನರಲ್ ಅಸೆಂಬ್ಲಿ. ಸೊ ಇಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆಗಳು ಕೂಡ ಏನು ಮಾಡ್ಬೋದು ಅಂತಂದರೆ, ಸೊ ಈ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಸೊ ವೀಕ್ಷಕ ಸ್ಥಾನವನ್ನು ಅಂದರೆ ಅಬ್ಸರ್ವರ್ ಸ್ಟೇಟಸನ್ನು ಹೊಂದ್ಬೋದು ಅಂತ. ಸೊ ಇದು ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯ ಒಂದು ನಿಯಮನೂ ಕೂಡ ಇಲ್ಲಿ ಯುನೈಟೆಡ್ ಅಂದರೆ ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಾಗಲಿ ಅಥವಾ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ರೂಲ್ ಆ್ಯಂಡ್ ಪ್ರೊಸೀಜರ್ನಲ್ಲಿ ಈ ರೀತಿಯ ಒಂದು ಪ್ರೊವಿಷನ್ ಇಲ್ಲದೆ ಹೋದರೂ ಕೂಡ ಸೊ ಇದನ್ನು ಒಂದು ಪ್ರಾಕ್ಟೀಸ್ ಆಗಿ ಮಾಡ್ಕೊತಾ ಬಂದಿದ್ದಾರೆ. ಸೊ ಇದು ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್, ಪರ್ಮನೆಂಟ್ ಅಬ್ಸರ್ವರ್ಸ್ ಇನ್ ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಕ್ಯಾನ್ ಮೇಂಟೈನ್ ಮಿಷನ್ಸ್ ಆಟ್ ದ UN ಹೆಡ್ ಕ್ವಾರ್ಟರ್ಸ್. ಸೊ ಇದು ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಅಂದರೆ ಈ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ಗಳಲ್ಲಿ ಏನು ಮಾಡ್ಬೋದು ಅಂತಂದರೆ, ಈ ಪರ್ಮನೆಂಟ್ ಅಬ್ಸರ್ವರ್ ಸ್ಟೇಟ್ಗಳು ಏನು ಮಾಡ್ಬೋದು ಅಂತಂದರೆ ಖಾಯಂ ಏನು ಮಾಡ್ಬೋದು, ಇಲ್ಲಿ ಒಂದು ಮಿಷನನ್ನು ಮೇಂಟೈನ್ನ ಮಾಡುವಂಥ ಅಧಿಕಾರ ಇವರಿಗೆ ಕೂಡ ಇರುತ್ತೆ. ಸೊ ಹೀಗಾಗಿ ಆಪ್ಷನ್ D 1, 2, 3 ಅಂದರೆ ಎಲ್ಲವೂ ಕರೆಕ್ಟ್ ಆಗುತ್ತೆ. ನಾವು ಲೆಟಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈ ಒಂದು ಕ್ವಶನ್ಗೆ ಪಾಲಿಟಿ ಮೇಲೆ ಈ ಹಿಂದೆ ಕೇಳಲಾಗಿರುವಂಥ ಕ್ವಶನ್ ಇದು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್.
ಸೊ ಫಸ್ಟ್ ಸ್ಟೇಟ್ಮೆಂಟ್, ಸೊ ಇವುಗಳಲ್ಲಿ ಕೂಡ ನಮಗೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಆರ್ ಕರೆಕ್ಟ್. ಸೊ ಮೇಲೆ ಕೇಳಲಾಗಿರುವಂಥ ಯಾವ ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಅ ಬಿಲ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಸ್ ಅ ಪ್ರಿಯರ್ ರಿಕಮೆಂಡೇಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ ಈ ಒಂದು ಸ್ಟೇಟ್ಮೆಂಟ್ನ ಪ್ರಕಾರ ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಬರುತ್ತಲ್ಲ, ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವಂಥ ಮಸೂದೆಯನ್ನು ಮಂಡನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ರಾಷ್ಟ್ರಪತಿಯವರ ಶಿಫಾರಸು ಬೇಕಂತ ಹೇಳಿ, ಅಂದರೆ ಈ ರಾಷ್ಟ್ರಪತಿಯವರ ಅನುಮೋದನೆ ಇದ್ದರೆ ಮಾತ್ರ ಅದನ್ನು ನಾವು ಈ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮಂಡಿಸ್ಬೋದಂತ. ಎಸ್, ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂತಂದರೆ ಸೊ ಇದಕ್ಕೆ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ ಸಂಬಂಧಿಸಿದಂತೆ ಸೊ ಇದನ್ನು ಮಂಡನೆಯ ಸಂದರ್ಭದಲ್ಲಿ ಈ ರಾಷ್ಟ್ರಪತಿಯವರ ಅನುಮೋದನೆ ಅಗತ್ಯ ಇರೋದಿಲ್ಲ. ಯಾಕಂತಂದರೆ ಈ ಒಂದು ಮಸೂದೆ ಏನಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗಳನ್ನ ನಾವು ಸೊ ಇಲ್ಲಿ ಯಾವುದೇ ಮಿನಿಸ್ಟ್ರ್ ಆಗಿರ್ಬೋದು ಅಥವಾ ಈ ಪ್ರೈವೇಟ್ ಮೆಂಬರ್ಗಳು ಕೂಡ ಏನು ಮಾಡ್ಬೋದು ಅಂತಂದರೆ ಈ ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಏನು ಮಾಡ್ಬೋದು ಅಂತಂದರೆ ಮಂಡನೆಯನ್ನು ಮಾಡ್ಬೋದಾಗಿರುತ್ತೆ. ಎಸ್, ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಸೊ ಇಲ್ಲಿ ಯಾವುದೇ ಮಿನಿಸ್ಟರ್ ಮತ್ತು ಪ್ರೈವೇಟ್ ಮೆಂಬರ್ ಕೂಡ ಏನು ಮಾಡ್ಬೋದು ಅಂತಂದರೆ ಈ ಒಂದು ಮಸೂದೆಯನ್ನು ಮಂಡನೆ ಮಾಡ್ಬೋದು. ಸೊ ಇದಕ್ಕೆ ಪ್ರೆಸಿಡೆಂಟ್ ಅವರ ಒಂದು ಪ್ರಿಯರ್ ಪರ್ಮಿಷನ್ ಅನ್ನುವಂಥದ್ದು ರಿಕ್ವೈರ್ ಇರೋದಿಲ್ಲ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ನೀವು ಈಸಿಯಾಗಿ ಎಲಿಮಿನೇಷನ್ ಮೆಥಡ್ ಪ್ರಕಾರ ಏನಂತಂದರೆ ಇದನ್ನು ಈಸಿಯಾಗಿ ಆಪ್ಷನ್ನ ನೀವು ಚೂಸ್ ಮಾಡ್ಕೊಳ್ಬೋದು. ಏನಂತಂದರೆ ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿರೋದ್ರಿಂದ ಇಲ್ಲಿ ಕೇಳಿರುವಂಥದ್ದು ರೈಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಆಪ್ಷನ್ 1 ಇರುವಂಥದ್ದು ಅಥವಾ ಸ್ಟೇಟ್ಮೆಂಟ್ 1 ಇರುವಂಥ ಎಲ್ಲ ಆಪ್ಷನ್ಗಳನ್ನ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಎಸ್, ಸೊ ಇಲ್ಲಿ ಆಪ್ಷನ್ ಎನಲ್ಲಿ 1 and 2 ಇದೆ. ಸೊ ಇದನ್ನು ಕೂಡ ನಾವು ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಸಿ ನಲ್ಲೂ ಕೂಡ 1 ಇದೆ, ಆಪ್ಷನ್ ಡಿ ನಲ್ಲೂ ಕೂಡ 1 ಇದೆ. ಸೊ ಹೀಗಾಗಿ ನಮಗೆ ಆನ್ಸರ್ ಬಿ 2 and 3 ಓನ್ಲಿ ಆಗುತ್ತೆ. ಎಸ್, ಸೊ ಇಲ್ಲಿ ಚೆಕ್ ಮಾಡೋಣ 2 and 3 ಸ್ಟೇಟ್ಮೆಂಟ್ ಏನಿದೆ ಅಂತ. ವೆನ್ ಅ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಈಸ್ ಪ್ರೆಸೆಂಟೆಡ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಟ್ ಈಸ್ ಆಬ್ಲಿಗೇಟರಿ ಫಾರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಗಿವ್ ಹರ್ ಅಸೆಂಟ್ ಅಂತ ಇದೆ. ಅಂದರೆ ಸೊ ಯಾವಾಗ ಈ ಸಂವಿಧಾನ ತಿದ್ದುಪಡಿಯ ಒಂದು ಮಸೂದೆಯನ್ನು ರಾಷ್ಟ್ರಪತಿಯವರ ಒಂದು ಒಪ್ಪಿಗೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಸೊ ಇಟ್ ಈಸ್ ಒಬ್ಲಿಗೇಟ್ರಿ, ಅಂದರೆ ಇದು ಕಂಪಲ್ಸರಿ ಅಥವಾ ಕಡ್ಡಾಯವಾಗಿದೆ. ಏನಂತಂದರೆ ರಾಷ್ಟ್ರಪತಿಯವರು ಆ ಒಂದು ಮಸೂದೆಗೆ ಇಲ್ಲಿ ಒಪ್ಪಿಗೆನ ಕೊಡಲೇಬೇಕು ಅನ್ನುವಂಥ ಒಂದು ಪ್ರವಿಜನ್ ಇದೆ. ಎಸ್, ಸೊ ಈ ರೀತಿಯ ಒಂದು ಪ್ರವಿಜನ್ನ ಯಾವಾಗ ತರಲಾಗತ್ತೆ ಅಂತಂದರೆ 24ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ, 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಇದರ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಆರ್ಟಿಕಲ್ 368ಗೆ ತಿದ್ದುಪಡಿಯನ್ನು ತರುವ ಮೂಲಕ ಏನಂತಂದರೆ ಸೊ ಈ ಒಂದು ಪ್ರವಿಜನನ್ನು, ಅಂದರೆ ಸೊ ಇಲ್ಲಿ ಸಂವಿಧಾನ ತಿದ್ದುಪಡಿಗೆ ಸೊ ಇಲ್ಲಿ ಒಪ್ಪಿಗೆಯನ್ನು ನೀಡಲೇಬೇಕಂತ ಹೇಳಿ ಈ ಒಂದು ತಿದ್ದುಪಡಿಯ ಮೂಲಕ ಪ್ರವಿಜನ್ನ ಸೇರಿಸಲಾಗತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟ್, ಅ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಇಸ್ ಮಸ್ಟ್ ಬಿ ಪಾಸ್ಡ್ ಬೈ ಬೋತ್ ದ ಲೋಕಸಭಾ ಆ್ಯಂಡ್ ದ ರಾಜ್ಯಸಭಾ ಬೈ ಅ ಸ್ಪೆಷಲ್ ಮೆಜಾರಿಟಿ ಆ್ಯಂಡ್ ದೇರ್ ಇಸ್ ನೋ ಪ್ರೊವಿಷನ್ ಫಾರ್ ಜಾಯಿಂಟ್ ಸಿಟ್ಟಿಂಗ್. ಎಸ್, ಸೊ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂತಂದರೆ ಎಷ್ಟಿರುತ್ತೆ, 2/3 ಮೆಜಾರಿಟಿ. ಎಸ್, ಸೊ ಈ ಒಂದು ಮೆಜಾರಿಟಿಯೊಂದಿಗೆ ಸೊ ಈ ಒಂದು ಮಸೂದೆಯನ್ನು ಅಂದರೆ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಏನು ಮಾಡಬೇಕು, ಪಾಸ್ ಮಾಡಬೇಕಂತ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 2/3 ಸೊ ಸಪ್ರೇಟ್ ಆಗಿತ್ತು, ಇಲ್ಲೂ ಕೂಡ 2/3 ಇರಬೇಕು, ಇಲ್ಲೂ ಕೂಡ 2/3 ಮೆಜಾರಿಟಿಯೊಂದಿಗೆ ಸೊ ಈ ಒಂದು ಮಸೂದೆಯನ್ನು ಪಾಸ್ ಮಾಡಬೇಕಾಗತ್ತೆ. ಎಸ್, ಸೊ ಇಲ್ಲಿ ಇನ್ ಕೇಸ್ ಏನಾದರೂ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ ಸಂಬಂಧಿಸಿದಂತೆ ಏನಾದರೂ ಡೆಡ್ ಲಾಕ್ ಬಿದ್ದರೆ ಅಥವಾ ಎರಡೂ ಸದನಗಳ ನಡುವೆ ಒಮ್ಮತ ಅನ್ನುವಂಥದ್ದು ಬರದೇ ಹೋದಂಥ ಸಂದರ್ಭದಲ್ಲಿ ಇದಕ್ಕೆ ಏನಂತಂದರೆ ಜಾಯಿಂಟ್ ಸಿಟ್ಟಿಂಗ್ಗೆ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಯಾಕೆ ಈ ಒಂದು ಪ್ರವಿಜನ್ನ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ ಕೊಟ್ಟಿದ್ದಾರೆ ಅಂತಂದರೆ ಸೊ ಇಲ್ಲಿ ಲೋಕಸಭೆಯಲ್ಲಿ ಏನಿರುತ್ತೆ ಅಂತಂದರೆ ಇದು ರೂಲಿಂಗ್ ಗೌರ್ಮೆಂಟ್ ಏನಿರುತ್ತೆ ಅಂದರೆ ಆಲ್ರೆಡಿ ಇವಾಗ ಮೆಜಾರಿಟಿಯೊಂದಿಗೆ ಅಧಿಕಾರವನ್ನು ಪವರ್ ಮಾಡಿರುತ್ತೆ. ಸೊ ಇಲ್ಲಿ ರಾಜ್ಯಸಭೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಡೆಡ್ ಲಾಕ್ ಬಿದ್ದರೆ ಏನಾಗುತ್ತೆ, ಅಲ್ಲಿ ಆ ಮಸೂದೆ ಅನ್ನುವಂಥದ್ದು ಡಿಲೇ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಇದಕ್ಕೆ ಈ ಜಾಯಿಂಟ್ ಸಿಟ್ಟಿಂಗ್ ಪರ್ಮಿಷನ್ನ ಅಥವಾ ಪ್ರೊವಿಷನ್ನ ಅಲೋ ಮಾಡಿಲ್ಲ. ಸೊ ಇಲ್ಲಿ ಆಪ್ಷನ್ ಯಾವುದಾಗತ್ತೆ, ಆಪ್ಷನ್ ಬಿ 2 and 3 ಮಾತ್ರ ಆಗುತ್ತೆ. ಎಸ್, ಸೊ ನಾವು ಲೆಟ್ ಅಸ್ ಸಿ ದ ಆರ್ಟಿಕಲ್ಸ್ ಇನ್ ಡಿಟೇಲ್. ಮ್ಯಾನ್ ಕಿಲ್ಡ್ ಇನ್ ರಾಕೆಟ್ ಅಟ್ಯಾಕ್ ಆನ್ ಮಣಿಪುರ್ ಎಟ್ CM's ಹೌಸ್. ಸೊ ಇಲ್ಲಿ ಈ ಮಣಿಪುರದಲ್ಲಿ
ಎರಡು ಕಮ್ಯುನಿಟಿ ನಡುವೆ ಏನಾಗ್ತಾ ಇದೆ ಅಂತಂದರೆ ಆಗಾಗ ಈ ಎಥ್ನಿಕ್ ವೈಲೆನ್ಸ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಸೊ ಇವಾಗ ಏನಾಗಿದೆ ಅಂತಂದರೆ ಈ ಮಣಿಪುರದ ಮೊದಲ ಮುಖ್ಯಮಂತ್ರಿಯಾದಂಥ ಆ ಒಂದು ಸಿ ಎಮ್ ಅವರ ಮನೆ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬಾಂಬ್ ಅಟ್ಯಾಕನ್ನು, ಅಂದರೆ ಈ ರಾಕೆಟ್ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ರಾಕೆಟ್ ಅಟ್ಯಾಕ್ ಮೂಲಕ ಇಲ್ಲಿ ಬಾಂಬ್ ದಾಳಿಯನ್ನು ಮಾಡಿದ್ದಾರೆ. ಸೊ ಇಲ್ಲಿ 2023ರಿಂದ ಏನಾಗ್ತಾಯಿದೆ ಅಂತಂದರೆ ಈ ಮಣಿಪುರದಲ್ಲಿ ಈ ಎಥ್ನಿಕ್ ವೈಲೆನ್ಸ್ ಅನ್ನುವಂಥದ್ದು ಆಗ್ತಾಯಿದೆ. ಹಾಗಿದ್ರೆ ಯಾವೆಲ್ಲ ಒಂದು ಈ ಎಥ್ನಿಕ್ ಕಮ್ಯುನಿಟಿಗಳ ನಡುವೆ ಈ ರೀತಿ ಒಂದು ಸಂಘರ್ಷ ಅನ್ನುವಂಥದ್ದು ಆಗ್ತಾಯಿದೆ ಅಂತಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಕುಕಿ ಮತ್ತು ಈ ಮೈತೈ ಅನ್ನುವಂಥ ಬುಡಕಟ್ಟು ಸಮುದಾಯ ಬರುತ್ತೆ. ಮೈಥೈ ಸೊ ಈ ಒಂದು ಕಮ್ಯುನಿಟಿ ನಡುವೆ ಏನಾಗ್ತಾ ಇದೆ ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಏರ್ಪಡ್ತಾ ಇದೆ. ಸೊ ಯಾಕೆ ಇತ್ತೀಚೆಗೆ ಈ ರೀತಿಯ ಒಂದು ವೈಲೆನ್ಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತಂದರೆ ಇಲ್ಲಿ ಇತ್ತೀಚೆಗೆ ಈ ಮಣಿಪುರದ ಹೈಕೋರ್ಟ್ ಏನು ಮಾಡಿರುತ್ತೆ ಅಂತಂದರೆ ಈ ಮೈತೈ ಬುಡಕಟ್ಟು ಸಮುದಾಯಕ್ಕೆ SC ಸ್ಟೇಟಸನ್ನು ನೀಡಬೇಕಂತ ಹೇಳಿ ಏನು ಮಾಡಿರುತ್ತೆ ಇಲ್ಲಿ ಮಣಿಪುರ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಆದೇಶವನ್ನು ಮಾಡಿರುತ್ತೆ. ಬಟ್ ಇದರಿಂದ ಕೋಪಗೊಂಡಂಥ ಅಥವಾ ಉದ್ರೇಕಗೊಂಡಂಥ ಈ ಕುಕಿ ಸಮುದಾಯ ಏನು ಮಾಡುತ್ತೆ ಅಂತಂದರೆ ಇದನ್ನು ವಿರೋಧವನ್ನು ಮಾಡುತ್ತೆ. ಯಾಕಂತಂದರೆ ಸೊ ಇಲ್ಲಿ ಕುಕಿ ಅನ್ನುವಂಥದ್ದು ಕುಕಿ ಸಮುದಾಯ ಅನ್ನುವಂಥದ್ದು ಇದು ಮೇಜರಾಗಿ ಇಲ್ಲಿ ಹಿಲ್ಲಿ ಏರಿಯಾದಲ್ಲಿ ಕಂಡುಬರುತ್ತೆ. ಅಂದರೆ ಹಿಲ್ಲಿ ಏರಿಯಾದಲ್ಲಿ ಈ ಒಂದು ಬುಡಕಟ್ಟು ಸಮುದಾಯ ವಾಸ ಮಾಡುತ್ತೆ. ಹಾಗೆ ಮೈತೈ ಅನ್ನುವಂಥ ಕಮ್ಯುನಿಟಿ ಇಲ್ಲಿ ವ್ಯಾಲೆ ಅಂದರೆ ಈ ಕಣಿವೆ ಪ್ರದೇಶಗಳಲ್ಲಿ ವಾಸವನ್ನು ಮಾಡುತ್ತೆ. ಸೊ ಈ ರೀತಿ SC ಸ್ಟೇಟಸನ್ನು ನೀಡೋದ್ರಿಂದ ಏನಂತಂದರೆ ಈ ಮೈತೈ ಬುಡಕಟ್ಟು ಜನಾಂಗದವರು ಈ ಹಿಲ್ಲಿ ಏರಿಯಾ ಪ್ರದೇಶಗಳಲ್ಲಿ ಏನು ಮಾಡ್ಬೋದು ಅಂತಂದರೆ ಭೂಮಿಯನ್ನು ಖರೀದಿಸುವ ಒಂದು ಅಧಿಕಾರವನ್ನು ಪಡೀತಾರೆ. ಸೊ ಹೀಗಾಗಿ ಏನಂತಂದರೆ ಈ ರೀತಿಯ ಒಂದು ವಿರೋಧವನ್ನು ಮಾಡ್ತಾರೆ. ಸೊ ಹೀಗಾಗಿ 2023ರ ಒಂದು ಅವಧಿಯಲ್ಲೂ ಕೂಡ ನಾವು ಈ ಎರಡೂ ಒಂದು ಸಮುದಾಯಗಳ ನಡುವೆ ಸೊ ಒಂದಿಷ್ಟು ವೈಲೆನ್ಸ್ ಆಗಿರುವುದನ್ನು ನೋಡಿದ್ದೀವಿ. ಇವಾಗ ಮತ್ತೆ ಏನಂತಂದರೆ ಸೊ ಈ ಒಂದು ಏರಿಯಾ ಅಂದರೆ ಈ ಮಣಿಪುರದ ಏನು ಮೊದಲ ಮುಖ್ಯಮಂತ್ರಿ ಆಗಿದ್ರಲ್ವ ಅವರ ಒಂದು ಹೋಮ್ ಅನ್ನುವಂಥದ್ದು ಈ ಮಣಿಪುರದ ಬಿಷ್ಣಪುರದಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಬಿಷ್ಣಪುರದಲ್ಲಿ ಏನಂತಂದರೆ ಸೊ ಇಲ್ಲಿ ಹೆಚ್ಚಾಗಿ ಈ ಮೈತೈ ಕಮ್ಯುನಿಟಿ ಏನಾಗುತ್ತೆ ಅಂದರೆ ವಾಸವನ್ನು ಮಾಡುತ್ತೆ. ಸೊ ಇಲ್ಲಿ ಇಂಪಾಲ್ ಕಣಿವೆ ಅಂತ ಬರುತ್ತೆ. ಸೊ ಈ ಒಂದು ಇಂಪಾಲ್ ಕಣಿವೆಯಲ್ಲಿ ಸೊ ಇಲ್ಲಿ ಕಣಿವೆ ಅಂತಂದರೆ ಇಲ್ಲಿ ಹೆಚ್ಚಾಗಿ ಈ ಮೈತೈ ಕಮ್ಯುನಿಟಿಯವರು ವಾಸವನ್ನು ಮಾಡ್ತಾರೆ. ಸೊ ಈ ಒಂದು ಜನಾಂಗ ಡಾಮಿನೆಂಟ್ ಆಗಿರುವ ಈ ಬಿಷ್ಣಪುರದಲ್ಲಿ ಏನು ಮಾಡಿದ್ದಾರೆ ಸೊ ಈ ರಾಕೆಟ್ ಅಟ್ಯಾಕನ್ನು ಮಾಡಿದ್ದಾರೆ. ಸೊ ಹಾಗೆ ವೈಲ್ ಸೊ ಈ ಒಂದು ಬಿಷ್ಣಪುರ ಹಿಂದೆ ಏನಂತಂದರೆ ವೈಲ್ ದ ಹಿಲ್ಸ್ ಆ್ಯಂಡ್ ಬಿಯಾಂಡ್ ಚಂದ್ರಪುರ ಡಿಸ್ಟಿಕ್ ಆರ್ ಡಾಮಿನೇಟೆಡ್ ಬೈ ದ ಕುಕಿಜೋ ಪೀಪಲ್. ಸೊ ಇಲ್ಲಿ ಏನು ಈ ಬಿಷ್ಣಪುರ ಮೇಲೆ ರಾಕೆಟ್ ಅಟ್ಯಾಕನ್ನು ದಾಳಿ ಮಾಡಿದಾರಲ್ವ ಆ ಬಿಷ್ಣಪುರ ಡಿಸ್ಟಿಕ್ ಹಿಂದೆಯೇ ಮತ್ತೊಂದು ಹಿಲ್ಲಿ ಏರಿಯಾ ಬರುತ್ತೆ ಚಂದ್ರಪುರ ಡಿಸ್ಟಿಕ್ ಅಂತ ಹೇಳಿ. ಸೊ ಇದಕ್ಕೆ ಹೊಂದಿಕೊಂಡಂತೆ ಏನಂತಂದರೆ ಸೊ ಈ ಒಂದು ಪ್ರದೇಶದಲ್ಲಿ ಕುಕಿಜೋ ಪೀಪಲ್ ಅವರು ವಾಸ ಮಾಡ್ತಾರೆ. ಸೊ ಹೀಗಾಗಿ ಈ ಬಿಷ್ಣಪುರದ ಮೇಲಿನ ಈ ರಾಕೆಟ್ ದಾಳಿಯ ಹಿಂದೆ ಯಾರಿದ್ದಾರೆ ಅಂತಂದರೆ ಇಲ್ಲಿ ಕುಕಿಜೋ ಪೀಪಲ್ ಇದ್ದಾರೆ ಅಂತ ಹೇಳಿ ಸೊ ಇವರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಟೂ ಕಮ್ಯುನಿಟೀಸ್ ಹ್ಯಾಸ್ ಕಂಟಿನ್ಯೂಡ್ ಇಂಟರ್ಮಿಟೆಂಟ್ಲಿ ಸಿನ್ಸ್ May 3, 2023. ಸೊ ಇಲ್ಲಿ ಹೈಕೋರ್ಟ್ ಆರ್ಡರ್ ಕೊಟ್ಟ ನಂತರ ಏನಾಗುತ್ತೆ ಅಂತಂದರೆ ಈ ರೀತಿಯ ಸಂಘರ್ಷ ಅನ್ನುವಂಥದ್ದು ಅಥವಾ ಎಥ್ನಿಕ್ ವೈಲೆನ್ಸ್ ಅನ್ನುವಂಥದ್ದು ಈ ಪ್ರದೇಶದಲ್ಲಿ ಕಾಮನ್ ಆಗಿಬಿಟ್ಟಿದೆ. ಸೊ ಹಿಯರ್ ಇಂಡಿಕೇಟಿಂಗ್ ಸೊ ಇದು ಏನಂತಂದರೆ ಈ ರೀತಿಯ ಬಾಂಬ್ ದಾಳಿ ಇದೇ ತಿಂಗಳ ಅವಧಿಯಲ್ಲಿ ಅಂತಂದರೆ 3ನೇ ಬಾರಿ ಈ ರೀತಿಯ ಅಟ್ಯಾಕ್ ಆಗಿರುವಂಥದ್ದು. ಸೊ ಈ ರೀತಿಯ ಬಾಂಬ್ ಅಟ್ಯಾಕ್ ಅನ್ನುವಂಥದ್ದು ಈ ಎರಡೂ ಒಂದು ಸಮುದಾಯಗಳ ನಡುವಿನ ವೈಲೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಹಾಗೆ ದ ಮಣಿಪುರ್ ಗೌರ್ಮೆಂಟ್ ಕ್ಲೇಮ್ಡ್ ದ್ಯಾಟ್ ಕುಕಿ ಎಕ್ಸ್ಟ್ರೀಮಿಸ್ಟ್ಸ್ ಯೂಸ್ ಡ್ರೋನ್ಸ್ ಟು ಕ್ಯಾರಿ ಔಟ್ ಸಮ್ ಆಫ್ ದ ಅಟ್ಯಾಕ್. ಸೊ ಇಲ್ಲಿ ಮಣಿಪುರ ಸರ್ಕಾರ ಏನು ಆರೋಪವನ್ನು ಮಾಡಿದೆ ಅಂತಂದರೆ ಸೊ ಈ ದಾಳಿಯ ಹಿಂದಿನ ಈ ಕಾರಣ ಯಾರಂತಂದರೆ ಇಲ್ಲಿ ಕುಕಿಜೋ ಈ ಸಮುದಾಯವೇ ಇಲ್ಲಿ ಕಾರಣವಾಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದೆ. ಆದರೆ ಕುಕಿ ಬುಡಕಟ್ಟು ಜನಾಂಗ ಏನು ಮಾಡಿದೆ ಅಂತಂದರೆ ಈ ಆರೋಪವನ್ನು ನಿರಾಕರಿಸಿದೆ. ಏನಂತಂದರೆ ಅವರೇನು ಇಲ್ಲಿ ಆರೋಪವನ್ನು ಮಾಡ್ತಾರೆ ಅಂತಂದರೆ ಆ ಮಣಿಪುರದ ಏನಂತಂದರೆ ಪೊಲೀಸ್ ಇದ್ದಾರಲ್ವ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಮಿಸೈಲನ್ನು ಮಿಸ್ಫೈರ್ ಮಾಡಿದ್ದಾರೆ. ಸೊ ಹೀಗಾಗಿ ಆ ರಾಕೆಟ್ ಅನ್ನುವಂಥದ್ದು ಆ ಬಿಷ್ಣಪುರದಲ್ಲಿ ಏನಾಗಿದೆ ಇಲ್ಲಿ ಇವಾಗ ಬಾಂಬ್ ದಾಳಿಯನ್ನು ಮಾಡಿದೆ ಅಂತ ಹೇಳಿ ಇವರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. Health Ministry approves new treatment regimen for multi-drug resistant TB. ಸೊ ಇಲ್ಲಿ ಟ್ಯೂಬರ್ಕ್ಯುಲೋಸ್ TB ಅಂತಂದರೆ ಇಲ್ಲಿ
ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ ಅಥವಾ ಕ್ಷಯರೋಗ ಅಂತ ಕರಿತೀವಿ. ಸೊ ಈ ಒಂದು ಕಾಯಿಲೆಗೆ ವಾಸಿ ಮಾಡುವಂಥ ಡ್ರಗ್ಗೆ ಸೊ ಇಲ್ಲಿ ಆರೋಗ್ಯ ಸಚಿವಾಲಯ ಏನು ಮಾಡಿದೆ ಅಂತಂದರೆ ಅನುಮತಿಯನ್ನು ಕೊಟ್ಟಿದೆ. ಹಾಗಿದ್ರೆ ಆ ಒಂದು ಡ್ರಗ್ ಯಾವುದು ಅಂತ ನೋಡೋಣ. ಸೊ MDR-TB ಅಂತಂದರೆ ಇಲ್ಲಿ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಅಂತ ಟ್ರೀಟ್ಮೆಂಟ್ ರೆಜಿಮೆನ್. ದ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಹ್ಯಾಸ್ ಅಪ್ರೂವ್ಡ್ ದಿ BPAL. ಸೊ ಇಲ್ಲಿ LRM ರೆಜಿಮೆನ್ ಅಂತ ಬರುತ್ತೆ. ಸೊ ಇದನ್ನು ನಾವು ಈ ಕ್ಷಯ ರೋಗದಕ್ಕೆ ಅಂದರೆ ಇದನ್ನು ವಾಸಿಗಾಗಿ ಈ ಒಂದು ಟ್ರೀಟ್ಮೆಂಟನ್ನು ಬಳಸ್ತೀವಿ. ಸೊ ಇದರಲ್ಲಿ BPALನಲ್ಲಿ 4 ಡ್ರಗ್ಸ್ಗಳು ಬರುತ್ತೆ. ಸೊ ಇಲ್ಲಿ ಇವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದ ಕಂಪೋಸಿಷನ್ ಆಫ್ BPAL ರೆಜಿಮೆನ್ನ ಡ್ರಗ್ಸ್ ಯಾವುದು ಅಂತ ಕೇಳಿದರೆ ಇಲ್ಲಿ ಬೆಡಾಕ್ವಿಲಿನ್ ಬರುತ್ತೆ, ಹಾಗೆ ಪ್ರಿಟೋಮನೆಡ್, ಲೈನಜೋಲಿಡ್ ಆ್ಯಂಡ್ ಮಾಕ್ಸಿಫ್ಲೋಕ್ಸಾಸಿನ್ ಅಂತ ಬರುತ್ತೆ. ಸೊ ಈ 4 ಡ್ರಗ್ಸು ಸೇರಿ ಏನು ಮಾಡುತ್ತೆ ಅಂತಂದರೆ ಈ BPAL ರೆಜಿಮೆನ್ನ ಫಾರ್ಮ್ ಮಾಡಿರುತ್ತೆ. ಸೊ ಈ ಒಂದು ಡ್ರಗ್ಸ್ಗಳು ಏನಂತಂದರೆ ಆಪರಿಂಗ ಸೇಫರ್ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ, ಹಾಗೆ ಮೋರ್ ಎಫೆಕ್ಟಿವ್ ಅತ್ಯಂತ ಪರಿಣಾಮಕಾರಿಯಾಗಿ ಇರುತ್ತೆ ಆ್ಯಂಡ್ ಕ್ವಿಕ್ಕರ್ ಟ್ರೀಟ್ಮೆಂಟ್ ದ್ಯಾನ್ ಪ್ರೀವಿಯಸ್ ಆಪ್ಷನ್. ಸೊ ಈ ಹಿಂದೆ ಏನು TBಗೆ ಬಳಸ್ತಾ ಇದ್ದಂಥ ಡ್ರಗ್ಸ್ಗೆ ಏನಂತಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಕಡಿಮೆ ಒಂದು ಅವಧಿಯಲ್ಲಿ ಏನು ಮಾಡುತ್ತೆ ಅಂತಂದರೆ ಸೊ ಇದು ಕಾಯಿಲೆಯನ್ನು ವಾಸಿಯನ್ನು ಮಾಡುತ್ತೆ. ಕ್ವಿಕ್ಕರ್ ಟ್ರೀಟ್ಮೆಂಟ್ ಅಂದರೆ ಕಡಿಮೆ ಅವಧಿಯಲ್ಲಿ ಸೊ ಇದು ವಾಸಿಯನ್ನು ಮಾಡುತ್ತೆ ಅಂತ. ಸೊ ಇಲ್ಲಿ ಈ TBಯನ್ನು ಎಲಿಮಿನೇಟ್ ಮಾಡಬೇಕಂತ ಹೇಳಿ ಸೊ ಅಂದರೆ ಭಾರತ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಅಂದರೆ 2025 ವೇಳೆಗಾಗಿ ನಾವು ಈ TBಯನ್ನು ಎಲಿಮಿನೇಟ್ ಮಾಡಬೇಕಂತ ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ. ಬಟ್ ಜಾಗತಿಕವಾಗಿ ಏನಂತಂದರೆ 2030 ವೇಳೆಗೆ TBಯನ್ನು ನಿರ್ಮೂಲನೆ ಮಾಡುವಂಥ ಗುರಿಯನ್ನು ಹಾಕ್ಕೊಂಡಿದೆ. ಬಟ್ ಭಾರತದ ಟಾರ್ಗೆಟು ಅದಕ್ಕಿಂತ 5 ವರ್ಷ ಕಡಿಮೆ ಅವಧಿಯಲ್ಲಿ ಈ ರೀತಿಯ ಒಂದು ಟಾರ್ಗೆಟನ್ನು ರೀಚ್ ಆಗುವಂಥ ಗುರಿಯನ್ನು ಹೊಂದಿದೆ. ಸೊ ಇದು ಏನಂತಂದರೆ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಬರುತ್ತೆ. ಸೊ ಆ ಒಂದು ಅಭಿವೃದ್ಧಿ ಗುರಿಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಶಾರ್ಟರ್ ಟ್ರೀಟ್ಮೆಂಟ್ ಡ್ಯುರೇಷನ್. ಸೊ ಇಲ್ಲಿ BPAL ರೆಜಿಮನ್ನ ಯೂಸ್ ಮಾಡಿಕೊಂಡು ಕೇವಲ ನಾವು ಏನಂತಂದರೆ 6 ತಿಂಗಳಲ್ಲಿಯೇ ಏನು ಮಾಡ್ಬೋದು ಅಂತಂದರೆ ಈ TB ಕಾಯಿಲೆಯನ್ನು ವಾಸಿಯನ್ನು ಮಾಡ್ಬೋದು. ಬಟ್ ಈ ಹಿಂದೆ ಈ TBಯನ್ನು ಗುಣಪಡಿಸಲಿಕ್ಕೆ ಬಳಸ್ತಾ ಇರುವಂಥ ಔಷಧಿಗಳು ಸುಮಾರು 20 ತಿಂಗಳ ಅವಧಿಯನ್ನು ತೆಗೆದುಕೊಳ್ತಾ ಇದ್ದವು. ಹಾಗೆ ಆ ಒಂದು ಡ್ರಗ್ಸ್ ಇಲ್ಲಿ ಏನಂತಂದರೆ ಹೆಚ್ಚಾಗಿ ಸೈಡ್ ಎಫೆಕ್ಟ್ಸ್ಗಳನ್ನ ಅಂದರೆ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದ್ದವು. ಹಾಗೆ ಸೊ ಈ ಒಂದು ಏನು ಈ BPAL ರೆಜಿಮೆನ್ ಇದೆ ಅಲ್ವಾ, ಸೊ ಇದರ ಸಕ್ಸಸ್ ರೇಟ್ ಅನ್ನುವಂಥದ್ದು ತುಂಬ ಹೈ ಇದೆ, ಮೋರ್ ದ್ಯಾನ್ 85% ಇದೆ. ಅಂದರೆ ಈ TB ಅಂದರೆ ಈ ಡ್ರಗ್ಸನ್ನ ತೆಗೆದುಕೊಂಡ್ರೆ ನಿಮಗೆ TB ಏನಾಗುತ್ತೆ ಇಲ್ಲಿ 85% ಅಂದರೆ ಸಕ್ಸಸ್ ರೇಟ್ ನಿಮಗೆ 100ವರೆಗೂ ಏನಾಗುತ್ತೆ ಇಲ್ಲಿ ಕ್ಯೂರ್ ಆಗುತ್ತೆ ಅಂತ. ಓಕೆ, ಸೊ ರೇರ್ ಕೇಸಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಬಾರಿ ಆಗಲ್ಲ, ಬಟ್ ಇದರ ಸಕ್ಸಸ್ ರೇಟ್ ಅಂತ ನೋಡಿದರೆ ಇಲ್ಲಿ ಮೋರ್ ದ್ಯಾನ್ 85% ಇದೆ. ಸೊ ಇಲ್ಲಿ ಭಾರತದಲ್ಲಿ ಈ TB ಪೇಷಂಟ್ಸ್ಗಳ ಒಂದು ಸಂಖ್ಯೆಯನ್ನು ನೋಡೋದಾದರೆ ಸುಮಾರು 75,000 ಏನಂತಂದರೆ ಇಲ್ಲಿ TB ಪೇಷಂಟ್ಸ್ಗಳು ಭಾರತದಲ್ಲಿ ಅಂತಂದರೆ ಸೊ ಇಲ್ಲಿವರೆಗೆ ಡಯಾಗ್ನೋಸ್ ಮಾಡಿರುವಂಥ ಅಥವಾ ಪರೀಕ್ಷೆಯನ್ನು ಮಾಡಿರೋರಲ್ಲಿ ಸುಮಾರು 75,000 ಜನರಲ್ಲಿ ಏನಾಗಿದೆ ಈ TB ಅನ್ನುವಂಥದ್ದು ಕಂಡುಬಂದಿದೆ. ಹಾಗೆ ಈ ರೀತಿಯ ಒಂದು ಏನು BPAL ರೆಜಿಮನ್ ಬಳಸೋದ್ರಿಂದ ಇಲ್ಲಿ ಸೈಡ್ ಎಫೆಕ್ಟ್ಸ್ಗಳ ಒಂದು ಪರಿಣಾಮ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಶೇರ್ಡ್ ಓನರ್ಶಿಪ್ ಆಫ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ವಿತ್ ವಕ್ಫ್ ಬೋರ್ಡ್ ಕಾಸಸ್ ಕಾನ್ಫ್ಲಿಕ್ಟ್ ಸೇದ್ ASI. ಸೊ ಇಲ್ಲಿ ಮೊದಲನೇದಾಗಿ ಈ ವಕ್ಫ್ ಆಸ್ತಿ ಅಂತಂದರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ವಕ್ಫ್ ಆಸ್ತಿ ಅನ್ನುವಂಥದ್ದು ಯಾರು ಅಂತಂದರೆ ಇಲ್ಲಿ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡ್ಕೊಳ್ತಾ ಬಂದಿರ್ತಾರಲ್ವ, ಅವರು ಏನು ಅಂತಂದರೆ ಇಲ್ಲಿ ದತ್ತಿ ಉದ್ದೇಶಕ್ಕಾಗಿ ಅಥವಾ ಧಾರ್ಮಿಕ ಉದ್ದೇಶಕ್ಕಾಗಿ ಏನು ಮಾಡಿರ್ತಾರೆ ಅಂತಂದರೆ ಆ ಒಂದು ಆಸ್ತಿಯನ್ನು ದಾನವಾಗಿ ನೀಡಿರ್ತಾರೆ. ಸೊ ಈ ಒಂದು ಆಸ್ತಿಯನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ವರ್ಗಾವಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಇದನ್ನು ವಕ್ಫ್ ಬೋರ್ಡ್ ಅವರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಒಂದು ಆಸ್ತಿಯನ್ನು ನಿರ್ವಹಣೆಯನ್ನು ಮಾಡ್ತಿರ್ತಾರೆ. ಸೊ ಇಲ್ಲಿ ಒಂದು ಸಲ ಅದು ವಕ್ಫ್ ಬೋರ್ಡ್ ಆಸ್ತಿ ಅಂತ ಪರಿಗಣಿಸಿದರೆ ಸೊ ಇದು ಯಾರಿಗೆ ಬಿಲಾಂಗ್ ಆಗಿರುತ್ತೆ, ಇಲ್ಲಿ ಈ ವಕ್ಫ್ ಬೋರ್ಡ್ಗೆ ಬಿಲಾಂಗ್ ಆಗಿರುತ್ತೆ. ಸೊ ಇಲ್ಲಿ ಕಾನ್ಫ್ಲಿಕ್ಟ್ ಇರುವಂಥದ್ದು ಏನಂತಂದರೆ ಕೆಲವೊಂದು ಐತಿಹಾಸಿಕ ಸ್ಥಳಗಳನ್ನು ಸೊ ಈ ವಕ್ಫ್ ಬೋರ್ಡ್ ಏನಂತಂದರೆ ವಕ್ಫ್ ಅಂತ ಕನ್ಸಿಡರ್ ಮಾಡಿದೆ. ಅಂದರೆ ಸೊ ಇದು ಮುಸ್ಲಿಂ ಕಮ್ಯುನಿಟಿಗೆ ಸೇರುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಏನಂತಂದರೆ ಈ ರೀತಿಯ ಒಂದು ಎರಡು ಅಂದರೆ ASI ಕೂಡ ಏನು ಮಾಡುತ್ತೆ, ಇಲ್ಲಿ
ಈ ಪುರಾತತ್ವ ಒಂದು ಐತಿಹಾಸಿಕ ಸ್ಮಾರಕಗಳನ್ನ ಸೊ ನಿರ್ವಹಣೆಯನ್ನು ಮಾಡುತ್ತೆ. ಒಂದು ಕಡೆಯಲ್ಲಿ ವಕ್ಫ್ ಬೋರ್ಡ್ ಕೂಡ ಇಲ್ಲಿ ತನ್ನ ಆಸ್ತಿ ಅಂತ ಹೇಳಿ ಆ ಸ್ಮಾರಕಗಳನ್ನ ಮ್ಯಾನೇಜನ್ನು ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಎರಡು ಡ್ಯುಯಲ್ ಓನರ್ಶಿಪ್ ಎರಡು ಇದನ್ನು ನಿರ್ವಹಣೆ ಮಾಡುವಂಥದ್ದು ಕಾನ್ಫ್ಲಿಕ್ಟ್ಗೆ ಕಾರಣವಾಗ್ತಾ ಇದೆ ಅಂತ ಹೇಳಿ ಸೊ ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ಎಕ್ಸಾಂಪಲ್ಗಳನ್ನ ಕೊಡ್ತಾರೆ ಅವರು. ಏನಂತಂದರೆ ಇಲ್ಲಿ ಫತೇಪುರ್ ಸಿಕ್ರಿ, ಸೊ ಇದೆಲ್ಲಿ ಕಂಡು ಬರುತ್ತೆ, ಆಗ್ರಾದಲ್ಲಿ ಕಂಡು ಬರುತ್ತೆ. ಹಾಗೆ ಅಟಲ್ ಮಸ್ಜಿದ್ ಇನ್ ಜೌನಾಪುರ್, ಸೊ ಇದನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ಸೊ ಈ ವಕ್ಫ್ ಬೋರ್ಡ್ ಅವರು ಇದನ್ನು ವಕ್ಫ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಹೀಗಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಂತಂದರೆ ಸೊ ಇದರ ಮೇಲೆ ಈ ವಕ್ಫ್ ಬೋರ್ಡ್ ಏನು ಮಾಡ್ತಾ ಇದ್ದಾರೆ, ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಇವರಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದೆ. ಹಾಗೆ ಇಲ್ಲಿ ಮೊದಲನೇದಾಗಿ ನಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಸೊ ಇದನ್ನು 1861ರಲ್ಲಿ ಏನು ಮಾಡಲಾಗುತ್ತೆ, ಫಾರ್ಮ್ ಮಾಡಲಾಗುತ್ತೆ. ಹಾಗೆ ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ಸೊ ಇದನ್ನು ಒಂದು ಶಾಸನಾತ್ಮಕ ಏನು ಅಂತಂದರೆ ಇದಕ್ಕೆ ಸ್ಥಾನಮಾನವನ್ನು ನೀಡಲಾಗುತ್ತೆ. ಅಂದರೆ ಶಾಸನಾತ್ಮಕ ಸಂಸ್ಥೆ ಇದು. ಯಾಕಂತಂದರೆ ಇದನ್ನು ಒಂದು ಕಾಯ್ದೆ ಮೂಲಕ ಫಾರ್ಮ್ ಮಾಡಲಾಗುತ್ತೆ. ಹಾಗಿದ್ರೆ ಆ ಒಂದು ಕಾಯ್ದೆ ಏನಂತಂದರೆ ಇಲ್ಲಿ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೈನ್ಸ್ ಆ್ಯಕ್ಟ್ 1958 ಅಂತ ಹೇಳಿ. ಸೊ ಈ ಒಂದು ಕಾಯ್ದೆ ಮೂಲಕ ಇದನ್ನು ಫಾರ್ಮ್ ಮಾಡಲಾಗುತ್ತೆ. ಹಾಗೆ ಇದರ ಒಂದು ಕರ್ತವ್ಯವೇನಂತಂದರೆ ಸೊ ಫಾರ್ ಆರ್ಕಿಯಾಲಜಿಕಲ್ ರಿಸರ್ಚ್ ಆ್ಯಂಡ್ ಕನ್ಸರ್ವೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕಲ್ಚರಲ್ ಮಾನ್ಯುಮೆಂಟ್ಸ್ ಇನ್ ದ ಕಂಟ್ರಿ. ದೇಶದಲ್ಲಿ ಸಾಂಸ್ಕೃತಿಕ ಒಂದು ಸ್ಮಾರಕಗಳಂತೆ ಬರುತ್ತಲ್ವ, ಅವುಗಳ ಕುರಿತು ಸಂಶೋಧನೆ ಹಾಗೆ ಅವುಗಳ ಒಂದು ರಕ್ಷಣೆಯನ್ನು ಮಾಡುವಂಥ ಕರ್ತವ್ಯ ಯಾರ್ದಾಗಿರುತ್ತೆ, ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಾಗಿರುತ್ತೆ. ಹಾಗೆ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಡಿಯಲ್ಲಿ ಸೊ ಈ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇಲ್ಲಿ ಈ ಏನ್ಷಿಯಂಟ್ ಮಾನ್ಯುಮೆಂಟ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೈನ್ಸ್ ಆ್ಯಕ್ಟ್ ಏನಿದೆ ಅಲ್ವಾ, ಸೊ ಇದರ ಒಂದು ಪ್ರೊವಿಷನ್ ಏನಂತಂದರೆ ಮಾನ್ಯುಮೆಂಟ್ಸ್ ಪ್ರೊಟೆಕ್ಟ್ಸ್, ಇದು ರಕ್ಷಣೆಯನ್ನು ಮಾಡುತ್ತೆ ಯಾವುದರ ಕುರಿತು, ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ ದ್ಯಾಟ್ ಆರ್ ಮೋರ್ ದ್ಯಾನ್ 100 years. ಎಸ್, ಇಲ್ಲಿ 100 ವರ್ಷಕ್ಕಿಂತ ಹಳೆಯದಾಗಿರುವ ಅಥವಾ ಪುರಾತನವಾಗಿರುವಂಥ ಸ್ಮಾರಕಗಳ ರಕ್ಷಣೆಯನ್ನು ಮಾಡುವಂಥ ಪ್ರೊವಿಷನ್ ಈ ಒಂದು ಕಾಯ್ದೆಯಲ್ಲಿ ಹೊಂದಿದೆ. ನಾವು ನಡೆಸಿದ ನೆಕ್ಸ್ಟ್ ಟಾಪಿಕ್ ಕ್ವಾಡ್ ಲೀಡರ್ಸ್ ಶೆಡ್ಯೂಲ್ ಟು ಮೀಟ್ ಇನ್ US ಆನ್ September 2021. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಕ್ವಾಡ್ ಲೀಡರ್ಸ್ಗಳ ಬಗ್ಗೆ ಅಥವಾ ಈ ಕ್ವಾಡ್ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಟಾಪಿಕ್ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್, ಸೊ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ನಮಗೆ ರೀಜನಲ್ ಗ್ರೂಪ್ಸಿಂಗ್ ಅಂತ ಬರುತ್ತೆ. ಅಂದರೆ ಪ್ರಾದೇಶಿಕ ಗುಂಪುಗಳು, ಅಂದರೆ ಆ ಒಂದು ಪ್ರದೇಶದ ಕೆಲವು ರಾಷ್ಟ್ರಗಳು ಏನು ಮಾಡಿರುತ್ತೆ, ಸೊ ಇಲ್ಲಿ ಒಂದು ಸಾಮಾನ್ಯ ಒಂದು ಹಿತಾಸಕ್ತಿ ಒಂದು ಅಥವಾ ಸಾಮಾನ್ಯ ಒಂದು ಇಂಟ್ರೆಸ್ಟ್ಗಳ ಕಾರಣಕ್ಕಾಗಿ ಏನು ಮಾಡುತ್ತೆ, ಈ ರೀತಿ ಒಂದು ಗ್ರೂಪಿಂಗನ್ನು ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ಕ್ವಾಡ್ ಸಮಿಟ್ ವೆನ್ಯೂ ಶಿಫ್ಟ್. ಸೊ ಇಲ್ಲಿ ಈ ಕ್ವಾಡ್ ಸಮಿಟ್ ಅನ್ನುವಂಥದ್ದು ಭಾರತದಲ್ಲಿ ನಡಿಬೇಕಾಗಿತ್ತು, ಬಟ್ ಇದನ್ನು ಏನಂತಂದರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ. ಹಾಗಿದ್ರೆ ಇದನ್ನು ಎಲ್ಲಿ ವರ್ಗಾವಣೆಯನ್ನು ಮಾಡಿದ್ದಾರೆ ಅಂತಂದರೆ ಕ್ವಾಡ್ ಸಮಿಟ್ ವೆನ್ಯೂ ಶಿಫ್ಟ್. ದ ಕ್ವಾಡ್ ಸಮಿಟ್ ಒರಿಜಿನಲಿ ಶೆಡ್ಯೂಲ್ ಟು ಬಿ ಹೋಸ್ಟೆಡ್ ಬೈ ಇಂಡಿಯಾ. ಎಸ್, ಸೊ ಇದನ್ನು ಭಾರತ ಈ ಕ್ವಾಡ್ ಸಮಿಟ್ಗೆ ಆತಿಥ್ಯವನ್ನು ಭಾರತ ವಹಿಸ್ಕೊಳ್ಬೇಕಾಗಿತ್ತು, ಬಟ್ ವಿಲ್ ನೌ ಬಿ ಶೆಡ್ಯೂಲ್ಡ್ ಇನ್ ದ US. ಸೊ ಇದನ್ನು ಇವಾಗ US ಈ ಒಂದು ಏನಂತಂದರೆ ಕ್ವಾಡ್ ಮೀಟಿಂಗನ್ನು ಆಯೋಜಿಸಲಿಕ್ಕೆ ಸೊ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಸೊ ಮುಂದಿನ ಒಂದು ದಿನಗಳಲ್ಲಿ ಇಲ್ಲಿ UN ಮೀಟಿಂಗ್ ಅನ್ನುವಂಥದ್ದು ನಡೆಯಲಿದೆ. ಸೊ ಈ ಒಂದು ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೊ ಇಲ್ಲಿ UN ಮೀಟಿಂಗ್ ನಡೀತಾ ಇರೋದ್ರಿಂದ US ಈ ಒಂದು ಮೀಟಿಂಗನ್ನು ಶಿಫ್ಟ್ ಮಾಡಿದ್ದಾರೆ. ಹಾಗೆ ಸೊ ಈ ಒಂದು ಸಮಿತಲ್ಲಿ ಅಥವಾ ಈ ಒಂದು ಮೀಟಿಂಗಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅಂತಂದರೆ ಸೊ US, ಜಪಾನ್, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ. ಸೊ ಇದು ಏನಂತಂದರೆ ಈ ಕ್ವಾಡ್ ಮೆಂಬರ್ ಕಂಟ್ರಿಗಳಾಗಿವೆ. ಕ್ವಾಡ್ನ ಮೆಂಬರ್ ಕಂಟ್ರಿಗಳು ಯಾವುದೆಲ್ಲ ಬರುತ್ತೆ, ಇಲ್ಲಿ US ಬರುತ್ತೆ, ಜಪಾನ್ ಬರುತ್ತೆ, ಹಾಗೆ ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯಾ. ಸೊ ಈ ಎಲ್ಲ ದೇಶಗಳ ಪ್ರೈಮ್ ಮಿನಿಸ್ಟರ್ ಏನಂತಂದರೆ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ. ಸೊ ಈ ಒಂದು ಸಮಿಟ್ ಇದೇ ತಿಂಗಳ September 21 ನಡೆಯಲಿದೆ. ಸೊ ಇಲ್ಲಿ ಅನ್ಸರ್ಟನ್ ವೆನ್ಯೂ. ಸೊ ಇಲ್ಲಿ ಏನು ಈ US ಈ ಒಂದು ಸಮಿಟ್ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ US ಯಾವ ಒಂದು ಪ್ರದೇಶದಲ್ಲಿ ಇದು ನಡೆಯಲಿದೆ ಅಂತ ಹೇಳಿ ಇನ್ನೂವರೆಗೂ ಕ್ಲಾರಿಫೈ ಆಗಿಲ್ಲ. ಸೊ ಇದು USA ನ್ಯೂಯಾರ್ಕ್ ಅಥವಾ
ರೆಹೋಬೋತ್ ಬೀಚ್ ಅಥವಾ ಈ ಡೆಲ್ವೇರೆ ಅನ್ನುವಂಥ ಪ್ರದೇಶಗಳಲ್ಲಿ ಇದು ನಡೀಬೋದು ಅಂತ ಹೇಳಲಾಗ್ತಾ ಇದೆ. ಎಸ್, ಸೊ ಈ ರೀತಿ ಏನು ಭಾರತಕ್ಕೆ ಅಪಾರ್ಚುನಿಟಿ ಇತ್ತಲ್ವಾ, ಅಂದರೆ ಇದು ಭಾರತ ಇನ್ ಕೇಸ್ ಏನಾದರೂ ಈ ಒಂದು ಸಮಿಟನ್ನು ಅಥವಾ ಈ ಕ್ವಾಡ್ ಮೀಟಿಂಗನ್ನು ವಹಿಸ್ಕೊಂಡಿದ್ರೆ ಅದು ಭಾರತದ ಮೊದಲ ಒಂದು ಕ್ವಾಡ್ ಸಮಿಟ್ನ ಅಂದರೆ ಆತಿಥ್ಯವನ್ನು ವಹಿಸ್ಕೊಂಡಂಥ ದೇಶವಾಗ್ತಾ ಇತ್ತು. ಅಂದರೆ ಭಾರತದಲ್ಲಿ ಮೊದಲನೇ ಮೀಟಿಂಗ್ ಈ ಕ್ವಾಡ್ ಸಮಿಟ್ ಆಗ್ತಾ ಇತ್ತು. ಸೊ ಹಾಗಿದ್ರೆ ಈ ಒಂದು ಕ್ವಾಡ್ ಮೀಟಿಂಗ್ನಲ್ಲಿ ಯಾವೆಲ್ಲ ಒಂದು ಏರಿಯಾ ಮೇಲೆ ಇಲ್ಲಿ ಫೋಕಸನ್ನು ಮಾಡಲಿದ್ದಾರೆ ಅಂತಂದರೆ ಮೆರಿಟೈಮ್ ಸೆಕ್ಯೂರಿಟಿ ಅಂದರೆ ಕಡಲ ಭದ್ರತೆ, ಹಾಗೆ ಎಮರ್ಜಿಂಗ್ ಟೆಕ್ನಾಲಜಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾಗೆ ಏನು ಬರುತ್ತೆ ಇಲ್ಲಿ ರೋಬೋಟ್ಸ್ ಆಗಿರ್ಬೋದು, ಹಾಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ, ಇವುಗಳ ಬಗ್ಗೆ ಕೂಡ ಇಲ್ಲಿ ಡಿಸ್ಕಷನ್ ಮಾಡಲಿದ್ದಾರೆ. ಹಾಗೆ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಕುರಿತು, ಹಾಗೆ ಹೆಲ್ತ್ ಸೆಕ್ಯೂರಿಟಿ ಆರೋಗ್ಯ ಭದ್ರತೆ, ಹಾಗೆ ಸಸ್ಟೈನೇಬಲ್ ಫೈನಾನ್ಸಿಂಗ್ ಬಗ್ಗೆ ಕುರಿತು ಸೊ ಈ ಒಂದು ಮೀಟಿಂಗ್ನಲ್ಲಿ ಡಿಸ್ಕಷನ್ನು ಮಾಡಲಿದ್ದಾರೆ. ಎಷ್ಟು ಇಲ್ಲಿ ಕ್ವಾಡ್ ಅಂತಂದರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಹೇಳಿ. ಸೊ ಇದರಲ್ಲಿ ಯಾವೆಲ್ಲ ಕಂಟ್ರಿಗಳು ಬರುತ್ತೆ ಅಂತಂದರೆ ಯುನೈಟೆಡ್ ನೇಷನ್, ಜಪಾನ್, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಕೂಡ ಬರುತ್ತೆ. ಸೊ ಇದನ್ನು ಯಾವ ಉದ್ದೇಶಕ್ಕಾಗಿ ಇದನ್ನು ರೀತಿಯ ಒಂದು ರೀಜನಲ್ ಗ್ರೂಪಿಂಗನ್ನು ಫಾರ್ಮ್ ಮಾಡಲಾಗಿದೆ ಅಂತಂದರೆ ಪ್ರಮೋಟಿಂಗ್ ರೀಜನಲ್ ಸೆಕ್ಯೂರಿಟಿ ಅಂದರೆ ಪ್ರಾದೇಶಿಕ ಒಂದು ಭದ್ರತೆ ಕುರಿತು. ಓಕೆ, ಇದನ್ನು ರಕ್ಷಣೆ ಮಾಡಲಿಕ್ಕೆ ಇದನ್ನು ಫಾರ್ಮ್ ಮಾಡಲಾಗಿದೆ. ಸೊ ಯಾವ ಒಂದು ಪ್ರದೇಶದಲ್ಲಿ ಇಲ್ಲಿ ರೀಜನಲ್ ಸೆಕ್ಯೂರಿಟಿ ಅಂತಂದರೆ ಯಾವ ಒಂದು ಪ್ರದೇಶದಲ್ಲಿ ಬರುತ್ತೆ, ಇಂಡೋ ಪೆಸಿಫಿಕ್ ರೀಜಿಯನ್. ಯಾಕಂತಂದರೆ ಈ ಒಂದು ಪ್ರದೇಶದಲ್ಲಿ ಚೀನಾದ ಹಸ್ತಕ್ಷೇಪ ಅನ್ನುವಂಥದ್ದು ಆಗ್ತಾ ಇದೆ. ಯಾಕಂತಂದರೆ ಅಲ್ಲಿ ಚೀನಾ ತನ್ನ ನೌಕಾನೆಲೆಗಳನ್ನು ಸ್ಥಾಪಿಸುವ ಮೂಲಕ ಆ ಒಂದು ಪ್ರದೇಶದಲ್ಲಿ ಡಾಮಿನೆಂಟ್ ಆಗ್ತಾ ಇದೆ. ಸೊ ಇದನ್ನು ಕೌಂಟರ್ ಮಾಡಲಿಕ್ಕೆ ಸೊ ಈ ಏನಂತಂದರೆ ಕ್ವಾಡನ್ನು ಫಾರ್ಮ್ ಮಾಡಲಾಗಿದೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಟೆಕ್ನಿಕಲ್ ಟೆಕ್ಸ್ಟೈಲ್ ವಿಲ್ ಕ್ರಾಸ್ 100 ಬಿಲಿಯನ್ ಇನ್ ಎಕ್ಸ್ಪೋರ್ಟ್. ಸೊ ಇಲ್ಲಿ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತಂದರೆ ನಾವು ಕನ್ನಡದಲ್ಲಿ ತಾಂತ್ರಿಕ ಜವಳಿ ಅಂತ ಕರಿತೀವಿ. ಸೊ ಇವುಗಳನ್ನು ರಫ್ತು ಮಾಡುವುದರಲ್ಲಿ ಸೊ ಇಲ್ಲಿ ಎಕ್ಸ್ಪೋರ್ಟ್ ಮೌಲ್ಯ ಎಷ್ಟಿದೆ ಅಂತಂದರೆ ಸೊ ಅದು $10 ಬಿಲಿಯನ್ ದಾಟಲಿದೆ ಅಂತ ಹೇಳಿ ಸೊ ಇಲ್ಲಿ ಅಧ್ಯಯನ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗೆ ಇಲ್ಲಿ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತಂದರೆ ನೀವು ನೋಡ್ಬೋದು ಏನಂತಂದರೆ ಈ ರೀತಿ ಇರುತ್ತೆ. ಅಂದರೆ ಇವುಗಳನ್ನ ನಾವು ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಅಂದರೆ ಆ್ಯಕ್ಟಿವಿಟಿಗಳಲ್ಲಿ ಬಳಸ್ಕೊಳ್ತೀವಿ. ಅಥವಾ ಇಲ್ಲಿ ಗಗನಯಾನಿಗಳು ಬರ್ತಾರಲ್ವ, ಅವರ ಸೂಟ್ಗಳಿರುತ್ತಲ್ವ, ಆ ಸೂಟ್ಗಳ ತಯಾರಿಕೆಯಲ್ಲಿ ಈ ಟೆಕ್ನಿಕಲ್ ಏನಂತಂದರೆ ಜವಳಿಗಳನ್ನು ಬಳಸ್ತಾರೆ. ಸೊ ಇಲ್ಲಿ ಫಸ್ಟ್ ಒನ್ನಲ್ಲಿ ಟೆಕ್ನಿಕಲ್ ಏನಂತಂದರೆ ಟೆಕ್ಸ್ಟೈಲ್ ಅಂತಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಆರ್ ದ ಟೆಕ್ಸ್ಟೈಲ್ಸ್ ಪ್ರಾಡಕ್ಟ್ ದ್ಯಾಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಪ್ರೈಮರ್ಲಿ ಫಾರ್ ದೇರ್ ಫಂಕ್ಷನಾಲಿಟಿ. ಎಸ್, ಸೊ ಇಲ್ಲಿ ಆ್ಯಂಡ್ ಯೂಸ್ ರಾದರ್ ದನ್ ಅಸ್ಥೆಟಿಕ್ ಅಪೀಲ್ ಅಂತಂದರೆ ಇವಾಗ ನಾವು ಸಾಮಾನ್ಯವಾಗಿ ಬಟ್ಟೆಗಳನ್ನ ಇಲ್ಲಿ ಯಾವ ರೀತಿ ಅಂತಂದರೆ ಅವುಗಳಿಗೆ ಹೆಚ್ಚಿನ ಒಂದು ಆಕರ್ಷಣೀಯವಾಗಿರುತ್ತೆ. ಓಕೆ, ಸೊ ಬಟ್ ಇಲ್ಲಿ ಆಕರ್ಷಣೀಯ ಪರ್ಪಸ್ ಆಗಿ ಈ ರೀತಿಯ ಒಂದು ಏನಂತಂದರೆ ಈ ಟೆಕ್ಸ್ಟೈಲ್ಗಳನ್ನ ರಚನೆಯನ್ನು ಮಾಡಿರೋದಿಲ್ಲ. ಬದಲಾಗಿ ಅವುಗಳನ್ನ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಉದ್ದೇಶಗಳಿಗಾಗಿ ಅವುಗಳನ್ನ ಏನು ಮಾಡಲಾಗಿರುತ್ತೆ, ಈ ಒಂದು ಟೆಕ್ಸ್ಟೈಲ್ಗಳನ್ನ ಇಲ್ಲಿ ಫಾರ್ಮ್ ಮಾಡಲಾಗಿರುತ್ತೆ. ಎಸ್, ಸೊ ಇಲ್ಲಿ ನೀವು ವೆಲ್ಡಿಂಗ್ ಆ್ಯಕ್ಟಿವಿಟಿಗಳಲ್ಲಿ ಆಗಿರುವಂಥ ಗ್ಲೌಸ್ಗಳಾಗಿರ್ಬೋದು, ಅಥವಾ ಸೊ ಇಲ್ಲಿ ಹೆಲ್ತ್ ಸೆಕ್ಟರ್ಗಳಲ್ಲಿ ಬರುವಂಥ ಎಪ್ರಾನ್ಗಳಾಗಿರ್ಬೋದು. ಎಪ್ರಾನ್ಗಳೆಲ್ಲ ಏನಂತಂದರೆ ಇಲ್ಲಿ ಇನ್ ಕೇಸ್ ಏನಾದರೂ ಕೆಮಿಕಲ್ಗಳು ಬಿದ್ದರೆ ನಿಮಗೆ ಡ್ಯಾಮೇಜ್ ಆಗದಂಥ ಸಂದರ್ಭದಲ್ಲಿ, ಅಥವಾ ಮಾಸ್ಕ್ಗಳು ಬರುತ್ತೆ ನೋಡಿ, ಮಾಸ್ಕ್ಗಳಾಗಿರ್ಬೋದು. ಓಕೆ, ಹಾಗೆ ಈ ವೆಲ್ಡಿಂಗ್ನಲ್ಲಿ ಅಂತಂದರೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಎಪ್ರಾನ್ಗಳನ್ನು ಧರಿಸಿರ್ತಾರೆ. ಓಕೆ, ಸೊ ಅವುಗಳ ಮೇಲೆ ಇನ್ ಕೇಸ್ ಏನಾದರೂ ಬೆಂಕಿ ಕಿಡಿಗಳು ಬಿದ್ದರೆ ಏನಂತಂದರೆ ಅವುಗಳನ್ನ ರೆಜಿಸ್ಟ್ ಮಾಡುವಂಥ ಸಾಮರ್ಥ್ಯವನ್ನು ಸೊ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ಗಳು ಹೊಂದಿರುತ್ತೆ. ಸೊ ಇಲ್ಲಿ ಏನಾಗ್ತಾಯಿದೆ ಅಂದರೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ಗಳ ರಫ್ತು ಅನ್ನುವಂಥದ್ದು ಜಾಸ್ತಿ ಆಗಲಿದೆ ಅಂತಂದರೆ ಸೊ ಈ ಒಂದು ಮೌಲ್ಯ 2030 ವೇಳೆಗೆ ಆಗಲಿದೆ. ಓಕೆ, ಸೊ 2030 ವೇಳೆಗೆ ಭಾರತದ ಕಡೆಯಿಂದ ಒಂದು ವಾರ್ಷಿಕ ಎಕ್ಸ್ಪೋರ್ಟ್ ಎಷ್ಟಾಗಲಿದೆ, $10 ಬಿಲಿಯನ್ ಅಷ್ಟು ಆಗಲಿದೆ ಅಂತ ಹೇಳಿ ಇಲ್ಲಿ ಯೂನಿಯನ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಸ್ ಇನ್ ಕನ್ಸಂಪ್ಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾನ್ ಮೇಡ್ ಫೈಬರ್ಸ್ ಆ್ಯಂಡ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಗ್ಲೋಬಲಿ ಆ್ಯಂಡ್ ಲೋಕಲಿ. ಸೊ ಇವುಗಳ ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಹಾಗೆ ಇವುಗಳ ಮಹತ್ವ, ಓಕೆ, ಸೊ ಇಲ್ಲಿ ಯಾಕೆ ಇವನ್ನ ಬಳಸಬೇಕು ಅನ್ನುವಂಥರ ಕುರಿತು ಸೊ ಇದು ಅರಿವಾಗ್ತಾ ಇರೋದ್ರಿಂದ ಇವುಗಳ ಬೇಡಿಕೆ ಅನ್ನುವಂಥದ್ದು ಹೆಚ್ಚಲಿದೆ. ಸೊ ಈ ಕಾರಣಕ್ಕಾಗಿ ರಫ್ತಿನ ಪ್ರಮಾಣ ಅನ್ನುವಂಥದ್ದು ಹೆಚ್ಚಾಗಲಿದೆ ಅಂತ ಹೇಳಿ
ಸೊ ಇಲ್ಲಿ ಯೂನಿಯನ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ, ಗಿರಿರಾಜ್ ಸಿಂಗ್ ಅವರು. ಹಾಗೆ ಒಂದು ಜಾಗತಿಕವಾಗಿ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ನ ರಫ್ತನ್ನು ನೋಡೋದಾದರೆ, ಸೊ ಇಲ್ಲಿ $300 ಬಿಲಿಯನ್ ಇದೆ ಜಾಗತಿಕವಾಗಿ. ಬಟ್ ಇಂಡಿಯಾದ ಡೊಮೆಸ್ಟಿಕ್ ಮಾರ್ಕೆಟ್ ಸೈಜ್ ಎಷ್ಟಿದೆ, ಇಲ್ಲಿ $25 ಬಿಲಿಯನ್ ಇದೆ. ಬಟ್ ಇಲ್ಲಿ ವಾರ್ಷಿಕವಾಗಿ ರಫ್ತು ಮಾಡ್ತಾ ಇರುವಂಥದ್ದು ಭಾರತ $2.6 ಬಿಲಿಯನ್ ಮೌಲ್ಯದ ಟೆಕ್ನಿಕಲ್ ಟೆಕ್ಸ್ಟೈಲನ್ನು ಭಾರತ ರಫ್ತು ಮಾಡ್ತಾ ಇದೆ. So now let us move on to the next topic. NTCA letter on relocation from tiger zones draws IRA. ಸೊ ಇಲ್ಲಿ NTCA ಅಂತಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಒಂದು ನಿರ್ದೇಶನವನ್ನು ನೀಡಿದ್ದಾರೆ. ಏನಂತಂದರೆ, ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಹ್ಯಾಸ್ ಆಸ್ಕ್ಡ್ 19 ಸ್ಟೇಟ್ಸ್ ಟು prioritize the removal of villagers from core tiger zones, which has sparked the protest from the organization and activities. ಸೊ ಇಲ್ಲಿ ಏನಂತಂದರೆ 19 ರಾಜ್ಯಗಳಲ್ಲಿ ಏನು ಕಂಡುಬರುತ್ತೆ, ಇಲ್ಲಿ ಟೈಗರ್ ರಿಸರ್ವ್ಗಳು ಕಂಡುಬರುತ್ತೆ. ಓಕೆ, ಸೊ ಈ ಒಂದು ಟೈಗರ್ ರಿಸರ್ವ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲವೊಂದಿಷ್ಟು ಏನಂತಂದರೆ ಈ ಒಂದು ಪ್ರದೇಶಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ವಾಸ ಮಾಡುವಂಥ ಪೀಪಲ್ನ ನೀವು ಇವ್ಯಾಕ್ಯೂಯೇಷನ್ ಅಥವಾ ಸ್ಥಳಾಂತರ ಮಾಡಬೇಕಂತ ಹೇಳಿ ಈ NTCA ಅವರು ಏನು ಮಾಡಿದ್ದಾರೆ, ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ಮಾಡಿದ್ದಾರೆ. ಸೊ ಈ ರೀತಿ ಆದೇಶವನ್ನು ಮಾಡಿರೋದ್ರಿಂದ ಆ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂಥ ಹಳ್ಳಿಗರು ಅಥವಾ ವಿಲೇಜರ್ಸ್ ಮತ್ತು ಸೊ ಸರ್ಕಾರದ ನಡುವೆ ಏನಾಗ್ತಾ ಇದೆ, ಇಲ್ಲಿ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಓಕೆ, ಹಲವಾರು ಏನಂತಂದರೆ ಸಂಘಟನೆಗಳಾಗಿರ್ಬೋದು ಅಥವಾ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ, ಸೊ ಈ NTCA ಅವರ ಆದೇಶವನ್ನು ಇಲ್ಲಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಿಲೇಜಸ್ ಇನ್ ಕೋರ್ ಟೈಗರ್ ಝೋನ್. ಸೊ ಇಲ್ಲಿ ಕೋರ್ ಟೈಗರ್ ಝೋನ್ ಅಂತಂದರೆ ಹುಲಿಗಳೇ ಇರುವಂಥ ಪ್ರದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ವಿಲೇಜ್ಗಳಿವೆ. ಸೊ ಟೋಟಲ್ ಆಫ್ 591 ವಿಲೇಜಸ್ ಕಂಪ್ರೈಸಿಂಗ್ 64,800 ಫ್ಯಾಮ್ಲೀಸ್. ಸೊ ಇಲ್ಲಿ ಹುಲಿ ಸಂರಕ್ಷಿತ ಧಾಮಗಳಲ್ಲಿ ಸುಮಾರು 591 ವಿಲೇಜ್ಗಳಿವೆ. ಅದರಲ್ಲಿ ಸುಮಾರು 64,000ಕ್ಕಿಂತ ಹೆಚ್ಚಿನ ಒಂದು ಕುಟುಂಬಗಳಿವೆ. ಓಕೆ, ಸೊ ಇವರು ಇನ್ನೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಒಂದು ಪ್ರದೇಶ ಅಂದರೆ ಟೈಗರ್ ರಿಸರ್ವ್ನಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಇವರನ್ನು ಏನಂತಂದರೆ ರೀಲೊಕೇಶನ್ ಅಂದರೆ ಬೇರೆ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಬೇಕಂತ ಹೇಳಿ ಸೊ NTCA ಅನ್ನೋರು ಆದೇಶವನ್ನು ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ಕೋರ್ ಝೋನ್ ಅಂತಂದರೆ ಏನು, ಹಾಗೆ ಅದರ ಬಫರ್ ಝೋನ್ ಅಂತಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಕೋರ್ ಝೋನ್ಸ್ ಇನ್ ಅ ಟೈಗರ್ ರಿಸರ್ವ್ಸ್ ಆರ್ ಮೀನ್ ಟು ಬಿ ಇನ್ ವಯೋಲೇಟ್ ವೇರ್ ರೆಸಿಡೆಂಟ್ಸ್ ಆರ್ ಪ್ರೊಹಿಬಿಟೆಡ್ ಫ್ರಮ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಲೈಕ್ ಹಂಟಿಂಗ್ ಆರ್ ಬ್ಯಾನ್ಡ್. ಅಂದರೆ ಈ ಕೋರ್ ಝೋನ್ ಏನಿದೆ ಅಲ್ವಾ, ಅಂದರೆ ಹುಲಿಗಳು ಡಾಮಿನೆಂಟ್ ಆಗಿರುವಂಥ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಯಾವುದೇ ರೀತಿ ಒಂದು ವಾಸವನ್ನು ಮಾಡಲಿಕ್ಕೆ ಅಥವಾ ಬೇಟೆಯನ್ನು ಆಡಲಿಕ್ಕೆ ಸೊ ಇಲ್ಲಿ ಏನು ಮಾಡಲಾಗಿರುತ್ತೆ, ನಿಷೇಧವನ್ನು ಮಾಡಲಾಗಿರುತ್ತೆ. ಸೊ ಈ ಒಂದು ಈ ರೀತಿ ಒಂದು ಏರಿಯಾಗೆ ನಾವು ಕೋರ್ ಝೋನ್ ಅಂತ ಕರಿತೀವಿ. ನೆಕ್ಸ್ಟ್ ಬಫರ್ ಝೋನ್ ಅಂತ ಬರುತ್ತೆ. ಸೊ ಈ ಬಫರ್ ಝೋನ್ ಅಂತಂದರೆ ಈ ಕೋರ್ ಏರಿಯಾ ಏನಿರುತ್ತಲ್ವಾ, ಸೊ ಅದರ ನೆಕ್ಸ್ಟ್ ಏರಿಯಾ ಇದು ಬಫರ್ ಝೋನ್ ಅಂತ ಹೇಳಿ. ಬಟ್ ಇಲ್ಲಿ ಏನಂತಂದರೆ ಔಟ್ಸೈಡ್ ದ ಕೋರ್ ಝೋನ್ ಇಸ್ ದ ಬಫರ್ ಝೋನ್ ವೇರ್ ರೆಸ್ಟ್ರಿಕ್ಷನ್ ಆರ್ ರಿಲ್ಯಾಕ್ಸ್ಡ್ ಬಟ್ ರೆಗ್ಯುಲೇಟೆಡ್. ಸೊ ಈ ಒಂದು ಪ್ರದೇಶದಲ್ಲಿ ಕೆಲವೊಂದಿಷ್ಟು ವಿನಾಯಿತಿಗಳನ್ನ ನೀಡಲಾಗಿರುತ್ತೆ. ಸೊ ಇಲ್ಲಿ ಏನಂತಂದರೆ ಕೆಲವೊಂದು ಟ್ರೈಬಲ್ ಪೀಪಲ್ಗಳಿಗೆ ಇಲ್ಲಿ ವಾಸವನ್ನು ಮಾಡಲಿಕ್ಕೆ ಹಾಗೆ ಹಂಟಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡುತ್ತಾರೆ. ಬಟ್ ಅವುಗಳನ್ನ ಏನು ಮಾಡಲಾಗತ್ತೆ, ನಿಯಂತ್ರಣವನ್ನು ಮಾಡಲಾಗತ್ತೆ. ಸೊ ಇಲ್ಲಿ ರೀಲೊಕೇಶನ್ ಹಿಸ್ಟ್ರಿಯನ್ನು ನೋಡೋದಾದರೆ, ಸಿನ್ಸ್ ದ ಇನ್ಸೆಪ್ಷನ್ ಆಫ್ ಪ್ರಾಜೆಕ್ಟ್ ಟೈಗರ್ ಇನ್ 1973. ಸೊ ಇದು ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಜೆಕ್ಟ್ ಟೈಗರ್ ಇನಿಷಿಯೇಟಿವ್ ಅನ್ನೋಂಥದ್ದನ್ನು 1973ರಲ್ಲಿ ಜಾರಿಗೆ ಮಾಡಲಾಗುತ್ತೆ. ಸೊ ಈ ಒಂದು ಅಂದರೆ ಹುಲಿಗಳನ್ನ ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ಸೊ ಈ ಒಂದು ಯೋಜನೆಯನ್ನು 1973ರಲ್ಲಿ ತೆಗೆದುಕೊಂಡು ಬರ್ತಾರೆ. ಸೊ ಈ ಒಂದು ಯೋಜನೆ ಅನುಸಾರವಾಗಿ ಸೊ 257 ವಿಲೇಜ್ಗಳನ್ನ ಅಂದರೆ ಸುಮಾರು 25,000 ಫ್ಯಾಮಿಲಿಗಳನ್ನ ಏನು ಮಾಡಲಾಗುತ್ತೆ, ಇಲ್ಲಿ ಸ್ಥಳಾಂತರ ಮಾಡಲಾಗುತ್ತೆ. ಅಂದರೆ ಹುಲಿ ಅಂದರೆ ಟೈಗರ್ ರಿಸರ್ವ್ಗಳು ಬರುತ್ತಲ್ವಾ, ಸೊ ಈ ಒಂದು ಪ್ರದೇಶಗಳಿಂದ ಅವರನ್ನು ಏನು ಮಾಡಲಾಗುತ್ತೆ, ಇಲ್ಲಿ ಸ್ಥಳಾಂತರ ಮಾಡಲಾಗುತ್ತೆ. ಎಸ್, ಸೊ ದಿಸ್ ಪ್ರೊಸೆಸ್ ಇಸ್ ಸಪೋಸ್ ಟು ಬಿ ಅ ವಾಲಂಟ್ರಿ. ಅಂದರೆ ಅವರು ಏನಂತಂದರೆ ಸ್ವಯಂ ಪ್ರೇರಿತವಾಗಿ ಏನು ಮಾಡಬೇಕಾಗತ್ತೆ, ಸೊ ಇಲ್ಲಿ ರೀಲೊಕೇಶನ್ನ ಮಾಡಲಾಗತ್ತೆ. ಸೊ ಇಲ್ಲಿ ಪ್ರೊಟೆಸ್ಟ್ ಅಗೇನ್ಸ್ಟ್ ರೀಲೊಕೇಶನ್. ಸೊ ಈ ರೀತಿಯ ಒಂದು ಸ್ಥಳಾಂತರ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಅಂದರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಹಲವಾರು ವರ್ಷಗಳ ಕಾಲ ಏನಿರುತ್ತಾರೆ, ಇಲ್ಲಿ ಟ್ರೈಬಲ್ ಪೀಪರು ವಾಸವನ್ನು ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ವಿಲೇಜಸ್ ಕೂಡ ಫಾರ್ಮ್ ಆಗಿರುತ್ತೆ. ಸೊ ಇವುಗಳನ್ನ ಸ್ಥಳಾಂತರ ಮಾಡುವಂಥದ್ದು ಸೊ ಈ ಬುಡಕಟ್ಟು ಜನರಿಗೆ ತುಂಬ ಏನಾಗಿರುತ್ತೆ, ಕಷ್ಟವಾಗಿರುತ್ತೆ. ಸೊ ಹೀಗಾಗಿ ಅವರು
ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಾವು ಇಲ್ಲಿ ಈ NTCA ಬಗ್ಗೆ ತಿಳ್ಕೊಳ್ಳೋಣ. ಏನಿದು NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ NTCA ಅನ್ನುವಂಥದ್ದು ಏನಂತಂದರೆ ಒಂದು ಸ್ಟ್ಯಾಚ್ಯೂಟರಿ ಬಾಡಿ, ಅಂದರೆ ಒಂದು ಶಾಸನಾತ್ಮಕ ಸಂಸ್ಥೆ. ಅಂದರೆ ಇದನ್ನು ಒಂದು ಕಾಯ್ದೆ ಮೂಲಕ ಏನು ಮಾಡಲಾಗಿರುತ್ತೆ, ಬೈ ಆ್ಯಕ್ಟ್ ಇದನ್ನು ಫಾರ್ಮ್ ಮಾಡಲಾಗಿರುತ್ತೆ. ಸೊ ಇದು ಏನಂತಂದರೆ ಟೈಗರ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡುತ್ತೆ. ಟೈಗರ್ ಸೆನ್ಸಸ್ ಅಂದರೆ ಈ ಹುಲಿ ಜನಗಣತಿಯನ್ನು ಏನು ಮಾಡುತ್ತೆ, ಇದು ಕಂಡಕ್ಟ್ ಮಾಡುತ್ತೆ, ಟೈಗರ್ ಸೆನ್ಸಸ್. ಸೊ ಇದನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಏನು ಮಾಡಲಾಗುತ್ತೆ, ಹುಲಿ ಜನಗಣತಿಯನ್ನು ಮಾಡಲಾಗುತ್ತೆ, ಹುಲಿ ಗಣತಿ. ಓಕೆ. ಸೊ ಈ ಒಂದು NTCAನ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ನ್ಯೂ ಡೆಲ್ಲಿಯಲ್ಲಿದೆ. ಸೊ ನೆಕ್ಸ್ಟ್ ಈ NTCAನ ಫಂಕ್ಷನ್ ಏನು ಅಥವಾ ಇದರ ಒಂದು ಕಾರ್ಯಗಳೇನು ಅಂತ ನೋಡೋಣ. ಸೊ ಇದೇನು ಮಾಡುತ್ತೆ ಅಂತಂದರೆ ಇದರ ಒಂದು ಕಾರ್ಯ ಏನಂತಂದರೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಈ ಹುಲಿ ಸಂರಕ್ಷಣೆ ಕುರಿತಾಗಿ ಏನಾದರೂ ಪ್ಲ್ಯಾನನ್ನು ಮಾಡ್ಕೊಂಡಿದ್ರೆ ಆ ಪ್ಲ್ಯಾನ್ಗೆ ಅಪ್ರೂವನ್ನು ಮಾಡುತ್ತೆ ಅಥವಾ ಒಪ್ಪಿಗೆಯನ್ನು ನೀಡುತ್ತೆ. ಹಾಗೆ ಈ ಟೈಗರ್ ಝೋನ್ ಏರಿಯಾಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಟೂರಿಸಮ್ ಆ್ಯಕ್ಟಿವಿಟಿಗಳನ್ನು ಏನು ಮಾಡುತ್ತೆ, ಇಲ್ಲಿ ರೆಗ್ಯುಲೇಷನ್ನ ಮಾಡುತ್ತೆ, ನಿಯಂತ್ರಣವನ್ನು ಮಾಡುತ್ತೆ. ಹಾಗೆ ಈ ಒಂದು ಪ್ರದೇಶದಲ್ಲಿ ಮ್ಯಾನ್ ಆ್ಯಂಡ್ ವೈಲ್ಡ್ ಆ್ಯನಿಮಲ್ ನಡುವಿನ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂತಂದರೆ, ಸೊ ಏನು ಈ NTCA ಅವರ ಒಂದು NTCA ಕುರಿತಾಗಿ ಏನಂತಂದರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತನ್ನ ವಾರ್ಷಿಕ ವರದಿಯನ್ನು ಸೊ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನು ಮಾಡುತ್ತೆ ಅಂತಂದರೆ ಮಂಡನೆಯನ್ನು ಮಾಡುತ್ತೆ. ಸೊ ಇದಿಷ್ಟು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ NTCA ಬಗ್ಗೆ ಗೊತ್ತಿರಬೇಕಾಗಿರುವಂಥ ಪಾಯಿಂಟ್ಸ್. ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ನಲ್ಲಿ ಇದು ಕೂಡ ನಮಗೆ ಈ ಪಾಲಿಟಿ ಮೇಲೆ ಕೇಳಲಾಗಿರುವಂಥ ಪ್ರಶ್ನೆಯನ್ನು ನೋಡೋಣ. The Constitution of India classify the minister into 4 ranks: Cabinet Minister, Minister of State with independent charge, Minister of State and Deputy Minister. ಸೊ ಇಲ್ಲಿ ಸಂವಿಧಾನವೇ ಏನು ಮಾಡುತ್ತೆ ಅಂದರೆ ಮಿನಿಸ್ಟರ್ಗಳನ್ನ 4 ಕ್ಯಾಟಗರಿಗಾಗಿ ವಿಂಗಡಣೆಯನ್ನು ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ಅದರಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಮೊದಲನೇದಾಗಿ, ಆ್ಯಂಡ್ ದ ಸೆಕೆಂಡ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ವಿತ್ ಇಂಡಿಪೆಂಡೆಂಟ್ ಚಾರ್ಜ್, ಹಾಗೆ ಥರ್ಡ್ ಒನ್ ಮಿನಿಸ್ಟ್ರಿ ಆಫ್ ಸ್ಟೇಟ್ ಆ್ಯಂಡ್ ಡೆಪ್ಯೂಟಿ ಮಿನಿಸ್ಟರ್ ಅಂತ ಹೇಳಿ. ಸೊ ಇಲ್ಲಿ ವಿಚ್ ಆಫ್ ದ ಅಬೋ ಸ್ಟೇಟ್ಮೆಂಟ್ ಈಸ್ ಆರ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನಾವು ಈ ಹಿಂದೆ 18th ಲೋಕಸಭೆ ಫಾರ್ಮ್ ಆದಂಥ ಸಂದರ್ಭದಲ್ಲಿ ಇದನ್ನು ಕೂಡ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್: ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ ದ ಯೂನಿಯನ್ ಗೌರ್ಮೆಂಟ್ ಇನ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಶಾಲ್ ನಾಟ್ ಎಕ್ಸೀಡ್ 15% ಆಫ್ ದ ಟೋಟಲ್ ನಂಬರ್ ಆಫ್ ದ ಮೆಂಬರ್ಸ್ ಇನ್ ದ ಲೋಕಸಭಾ. ಸೊ ಇಲ್ಲಿ ಟೋಟಲ್ ನಂಬರ್ಸ್ ಆಫ್ ದ ಮೆಂಬರ್ಸ್ ಎಷ್ಟು ಬರ್ತಾರೆ, ಇಲ್ಲಿ ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ಲೋಕಸಭೆ, ಇದು 543 ಸ್ಟ್ರೆಂತ್ ಇದೆ. ಸೊ ಇದರಲ್ಲಿ ಏನಂತಂದರೆ ಟೋಟಲ್ ಮಿನಿಸ್ಟರ್ ಏನು ಬರ್ತಾರಲ್ವಾ, ಸೊ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಸೇರಿ ಸೊ ಇದು 15% ಎಕ್ಸೀಡ್ ಆಗೋ ಹಾಗಿಲ್ಲ ಅಂತ ಹೇಳುತ್ತೆ. ಸೊ ಇವುಗಳಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದರ ಒಂದು ಉತ್ತರಗಳನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.